प्रेम दिया, बारिश में भी धूप में भी आए हमारी बातों को सुनने के लिए, हमारा इस्तकबाल करने के लिए। ನೀವೆಲ್ಲ ಇಷ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಮ್ಮ ಮಾತನ್ನು ಕೇಳೋದಕ್ಕೆ ನಮ್ಮನ್ನು ನೋಡೋದಕ್ಕೆ ಬಂದಿದ್ದೀರಾ. ನಿಮ್ಮೆಲ್ರಿಗೂ ನಾನು ಆಭಾರಿ ಅಂತ ಹೇಳ್ತಾರೆ. हमने अपनी थोड़ी सी मुसीबतें बढ़ाई, ट्रैफिक रुका, रोड शो किए तो रास्ते रुके, मीटिंग्स किए, इसके लिए मैं क्षमा मांगती हूँ। ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ನಮ್ಮ ಮೀಟಿಂಗ್ ಇಂದ ನಮ್ಮಿಂದ ಆಗ್ತಕ್ಕಂಥ ರೋಡ್ ಬ್ಲಾಕ್ ಇಂದ ಟ್ರಾಫಿಕ್ ಜಾಮ್ ಇಂದ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಿದ್ರು ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತೀನಿ. आपके प्रेम का हमें थोड़ा सा फायदा था, ನಾನು ನಿಮ್ಮ ಪ್ರೀತಿಯ ಲಾಭ ತಗೊಂಡಿದ್ದೀನಿ. सबसे पहले तो मैं बहुत बहुत धन्यवाद देना चाहती हूँ आपका कि आपने इतना प्रेम दिया और इस तरह से हमारा स्वागत किया। ಎಲ್ಲದಕ್ಕಿಂತ ಮೊದಲಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟು ಒಳ್ಳೆ ಗೌರವದಿಂದ ಅಭಿಮಾನದಿಂದ ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲರನ್ನೂ ನೀವು ಸ್ವಾಗತ ಮಾಡ್ತೀರಾ. आज चुनाव का आखिरी दिन है प्रचार का, 2 दिन में 10 तारीख को आप अपना वोट डालने जाएंगे। ಇವತ್ತು ಚುನಾವಣೆಯ ಕೊನೆಯ ದಿನದ ಪ್ರಚಾರ 10ನೇ ತಾರೀಕು ತಾವೆಲ್ಲರೂ ಕೂಡ ವೋಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀರಾ. मुझे पता नहीं कि आपने इस बात पर ध्यान दी कि नहीं, लेकिन कांग्रेस के जितने भी नेता हैं और कांग्रेस का पूरा प्रचार जो रहा है, हमारा प्रयास ये रहा है कि प्रचार आपके ही मुद्दों के बारे में हो। ಎಷ್ಟು ನೀವು ಗಮನ ಇಟ್ಟು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾವ ಪ್ರಚಾರ ಮಾಡಿದೀವಿ, ಯಾವ ಯಾವ ವಿಷಯಗಳನ್ನ ಎತ್ತಿದೀವಿ, ಅದೆಲ್ಲವೂ ಕೂಡ ನಿಮ್ಮ ವಿಷಯಗಳು, ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಎತ್ತಿ ಹಿಡಿದಿದೆ ಈ ಸಂದರ್ಭದಲ್ಲಿ. आज आपके मुद्दे क्या है? सबसे बड़ा मुद्दा तो महंगाई है। मेरी बहनें खड़ी है यहाँ, 1100 रुपए का सिलेंडर खरीद रही है, दुकान जाती है तो सब्जी, आटा, सब कुछ, चावल, दाल, डीजल, पेट्रोल जो भी है सब महंगा हो गया है। दुकान जाती है कुछ खरीदने के लिए तो आधी चीजें छोड़ के वापस आ जाती है। ಎಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯರೆಲ್ಲ ಇಲ್ಲಿದ್ದೀರಾ, ತಮಗೆಲ್ಲ ಗೊತ್ತಿದೆ ಬೆಲೆ ಏರಿಕೆ ಎಷ್ಟು ಕಷ್ಟ ತಂದಿದೆ ಅಂತ ಅಂದ್ಬಿಟ್ಟು. ಇವತ್ತಿನ ಗ್ಯಾಸ್ ಬೆಲೆ 1200 ರೂಪಾಯಿ, ಅಕ್ಕಿ, ಗೋಧಿ, ಬೇಳೆ, ಅಡಿಗೆ ಎಣ್ಣೆ ಏನೇನಿದೆ ನಿಮ್ಗೆಲ್ಲ ಇವತ್ತೆಲ್ಲ ಬೆಲೆ ಏರಿಕೆ ಆಗ್ತಿದೆ. तो देखिए ये स्वाभाविक है कि जैसे जैसे हम आगे बढ़ते हैं थोड़ा बहुत तो महंगाई होती ही है, लेकिन ये स्वाभाविक नहीं है कि कर्नाटक में या किसी प्रदेश देश में एक सरकार हो जो इस बात को पहचाने नहीं और जनता को राहत देने की कोशिश न करे। ಈ ರೀತಿ ಎಲ್ಲೂ ಸಾಧ್ಯ ಇಲ್ಲ. ಯಾವಾಗ ಯಾವಾಗ ಕಾಲಕ್ರಮೇಣ ಅಭಿವೃದ್ಧಿ ಆಗ್ತಿದ್ದಾಗೆ, ಕಾಲಕ್ರಮೇಣ ಆಗ್ತಿದ್ದಾಗೆ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ. ಆದ್ರೆ ಯಾವಾಗ ಕೂಡ ಸರ್ಕಾರ ಜನರ ತೊಂದರೆಯನ್ನ ನೀಗಿಸೋದಕ್ಕೆ, ಜನರ ತೊಂದರೆಯನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡದೇ ಇರುವಂತದ್ದು ಮೊದಲನೇದು ಕರ್ನಾಟಕದಲ್ಲಿ. महंगाई बढ़ रही है तो सरकार का कर्तव्य है कि जहां जहां सबसे ज्यादा मुश्किल हो रही है, जो इस महंगाई का सबसे ज्यादा बोझ उठा रहा है, उसके लिए राहत के कुछ स्कीम लाए, किसी तरह से उनको उनकी सहायता करें। ಸರ್ಕಾರದ ಕರ್ತವ್ಯ ಏನು ಅಂತಂದ್ರೆ ಯಾವಾಗ ಯಾವಾಗ ಬೆಲೆ ಏರಿಕೆ ಆಗುತ್ತೆ, ಯಾವಾಗ ತೊಂದರೆ ಆಗುತ್ತೆ ಜನರಿಗೆ, ಅದಕ್ಕೆ ಪರಿಹಾರ ಕೊಡೋದು, ಅದಕ್ಕೆ ಕಷ್ಟ ನೀಗಿಸುವಂತದ್ದು ಸರ್ಕಾರದ ಮೊದಲನೇ ಆದ್ಯತೆ ಇರುತ್ತೆ. सरकार का कर्तव्य है कि रोजगार बनाए, नए नए उद्योग छोटे हो या बड़े हो उनकी सहायता करके रोजगार बनाए, जो सरकारी पद खाली पड़े हैं उनको भर के रोजगार बनाए और तमाम ऐसे कार्य करें जिससे ಸರ್ಕಾರದ ಕರ್ತವ್ಯ ಏನು ಅಂತಂದ್ರೆ ಏನಿವತ್ತು ಅನ್ಎಂಪ್ಲಾಯ್ಮೆಂಟ್ ಇದೆ, ಏನಿವತ್ತು ನಿರುದ್ಯೋಗ ಇದೆ, ಅದನ್ನ ಬಗೆಹರಿಸುವಂತದ್ದು, ಜನರಿಗೆ ಉದ್ಯೋಗ ಕೊಡುವಂತದ್ದು, ಯಾವ ಸರ್ಕಾರಿ ಉದ್ಯೋಗ ಖಾಲಿ ಬಿಟ್ಟಿದ್ರೆ ಅದನ್ನೆಲ್ಲ ಭರಿಸುವಂತದ್ದು ಸರ್ಕಾರದ ಮೊದಲನೇ ಆದ್ಯತೆ. और हर सरकार की एक पहचान बन जाती है। सरकारें आम तौर से कुछ अच्छा करके ही जाती है तो लोग याद करते हैं
ऐसा हुआ था, उनकी सरकार में हरित क्रांति आई या किसी और की सरकार में टेक्नोलॉजी में भारत आगे बढ़ गया, ऐसी ऐसी चीजों के लिए सरकारें पहचानी जाती हैं। ಎಲ್ಲ ಸರ್ಕಾರಗಳು ಯಾವ್ದಾದ್ರೂ ಒಂದು ಮಾಡಿರ್ತಕ್ಕಂಥ ಸಾಧನೆಗೆ ಗುರುತು ಪಡ್ತಾರೆ. ಒಂದು ಸರ್ಕಾರ ಟೆಕ್ನಾಲಜಿ ಮುಂದೆ ಹೋಯ್ತು ಅಂತಂದ್ರೆ ಇನ್ನೊಂದು ಸರ್ಕಾರ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತು ಅಂತ ಹೆಸರು ತಗೊಳ್ತಾರೆ. लेकिन 3.5 सालों से जो बीजेपी की सरकार कर्नाटका में आई, सबसे पहले तो गलत तरह से आई, दूसरी सरकार को तोड़कर पैसों का इस्तेमाल, प्रेशर का इस्तेमाल करके बनी, और उसके बाद से आज तक अगर वो पहचानी जाती है तो इस नाम से पहचानी जाती है 40% सरकार। ಬೇಕಾಗಿಲ್ಲ ನಿಮಗೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 3.5 ವರ್ಷಗಳಿಂದ ಏನ್ ಸರ್ಕಾರ ಬಂದಿದೆ, ಮೋಸದ ರೀತಿಯಲ್ಲಿ ಇದ್ದಂತ ಸರ್ಕಾರನ, ಇದ್ದಂತ MLA-ಗಳನ್ನ ಪರ್ಚೇಸ್ ಮಾಡಿ ಬೆಲೆಯಿಂದ ಖರೀದಿ ಮಾಡಿ ಬಂದಿರ್ತಕ್ಕಂಥ ಸರ್ಕಾರ. ಇವತ್ತೇನಾದ್ರೂ ಈ ಸರ್ಕಾರ ಯಾರಿಗಾದ್ರೂ ಗೊತ್ತಿದೆ ಅಂತಂದ್ರೆ ಅದಕ್ಕೆ ಏನಾದ್ರೂ ಒಂದು ಹೆಸರಿದೆ ಅಂತಂದ್ರೆ ಏನ್ ಹೇಳಿ, 40% ಸರ್ಕಾರ. और हर स्तर पर आपको मिलता है, चाहे कॉन्ट्रैक्टर्स एसोसिएशन की चिट्ठी आप पढ़े, उसमें देखें कि 40% उनको सरकार को देना पड़ता है। चाहे गांव में जाए तो मैंने अभी सुना कि एक किसान से बैल मांगी घूस के लिए, क्योंकि उसके पास घूस देने के पैसे नहीं थे। चाहे पोस्ट हो युवाओं के लिए भर्ती के लिए, तो हर पोस्ट का रेट फिक्स कर दिया, किसी का 50 लाख, किसी का 30 लाख, किसी का 70 लाख। ನೀವು ಹಳ್ಳಿಗಳಿಗೆ ಹೋದ್ರೆ ಒಂದು ಕೆಲಸ ಇರ್ಬೇಕಾದ್ರೆ ಈಗ ಲಂಚ ಯಾವ ರೀತಿ ಅಂದ್ರೆ ಹಸು ಕೇಳ್ತಾರೆ, ಹಸು ಒಂದು ಲಂಚ ಕೊಡಿ ಅಂತ ಕೇಳ್ತಾರೆ. ಹಾಗೆ ಸರ್ಕಾರಿ ಹುದ್ದೆಗಳನ್ನ ಬರೆಸ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿದೆ, KPSC ಸ್ಕ್ಯಾಮ್ ನಡೀತು, ಇನ್ನೊಂದು ನಡೀತು, 30 ಲಕ್ಷ 40 ಲಕ್ಷ 50 ಲಕ್ಷಗಳನ್ನ ಲಂಚವಾಗಿ ಪಡೆದು ಅವರು ಕೆಲಸ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇಂದ ಏನು ಲೆಟರ್ ಬರೆದ್ರು ಕೆಂಪಣ್ಣವರು, ಆ ಲೆಟರ್ ಕೂಡ ಯಾವುದೇ ಒಂದು ಮಾನ್ಯತೆ ಕೊಡದೆ ಅದೇ ರೀತಿಯಾದಂತಹ ಭ್ರಷ್ಟಾಚಾರ ಮುಂದುವರಿಸಿ ಹೋಗಿದೆ. और जहाँ भ्रष्टाचार से नहीं लूटा, वहाँ GST डाल कर महंगाई को बढ़ाकर लूटा। ये जो छोटी छोटी दुकानें हैं, ये छोटे बिजनेस हैं, लपकते कमर तोड़े गए। पहले नोटबंदी आई, फिर GST आई, और किसी भी दुकान में घुस जाए और पूछे कि भाई बिजनेस 3.5 सालों में तरक्की की है तुम्हारे बिजनेस ने कि नहीं, तो जवाब आएगा कि नहीं हुई, बल्कि मुश्किलें बढ़ी हैं। ಮೊದಲನೇದಾಗಿ ಯಾವಾಗ ನಿಮ್ಮ ಹತ್ರ ಲಂಚ ಹೊಡೆಯೋದಕ್ಕಾಗೋದಿಲ್ಲ, ನಿಮ್ಮಿಂದ ಲಂಚ ಪಡೋದಿಲ್ಲ, ಆಗ GST ಅನ್ನೋದ್ರ ಮುಖಾಂತರ ನಿಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರೆ ಹಣ. ಇವತ್ತು ಯಾವುದೇ ಒಂದು ಸಣ್ಣ ಉದ್ಯಮ, ಸಣ್ಣ ಒಂದು ಅಂಗಡಿಗೆ ಹೋದ್ರೂ ಕೂಡ ಅವ್ರು ಪಾಪ ನರಳ್ತಾ ಇದ್ದಾರೆ ಹೊರತು ಯಾರ ಬಿಸ್ನೆಸ್ ಕೂಡ ಅಭಿವೃದ್ಧಿ ಆಗಿಲ್ಲ. तो जैसे आपने कहा गब्बर सिंह टैक्स है, तो फिर उनको बुलाओगे कि नहीं? देखिए, ये सब बातें हैं जो आप अच्छी तरह से जानते हैं, आपका अपना अनुभव है, आप जानते हैं कि महंगाई बढ़ गई है, आप जानते हैं कि कर्नाटका में बहुत सारे शिक्षित युवा हैं, युवतियां हैं जिनको आज तक नौकरी नहीं मिली, 2.5 लाख सरकारी पद खाली पड़े हैं। ये सब बातें आप जानते हैं। आपको बेंगलुरु की स्थिति भी मालूम है कि 30 से अधिक लोग तो सड़कों के गड्ढे में गिरकर मरे हैं। बेंगलुरु में कांग्रेस की सरकार ने 10,000 करोड़ रुपए इंफ्रास्ट्रक्चर में डाले थे। आज कहाँ है वो? शायद इनके महलों में होंगे, यहाँ के इंफ्रास्ट्रक्चर में तो इन्होंने लगाए नहीं। यहाँ से बड़ी बड़ी कंपनियां छोड़ते जा रही है, मोटोरोला, नोकिया, ओला का जो इलेक्ट्रिकल्स है, इतनी सारी लंबी लिस्ट है, बेंगलुरु को छोड़ के चले जा रहे हैं क्योंकि इंफ्रास्ट्रक्चर भी खराब हो रहा है और ऊपर से घूस देनी पड़ती है लोगों को। ನಿಮಗೆಲ್ಲ ಗೊತ್ತಿದೆ, 30 ಜನ ಆಗ್ಲೇ ಪಾಟ್ರೋಲ್ಗಳಲ್ಲಿ ಸಿಕ್ಕಿದ್ದು ಬೆಂಗಳೂರಿನಲ್ಲಿ ಆಗ್ಲೇ ಮರಣ ಹೊಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಇದ್ದಂತ ಕಾಲದಲ್ಲಿ 10,000 ಕೋಟಿಗೂ ಹೆಚ್ಚಿನ ಒಂದು ಮೊತ್ತವನ್ನ, ಅನುದಾನವನ್ನ ಬೆಂಗಳೂರಿನ ಅಭಿವೃದ್ಧಿಗೆ ಕೊಟ್ಟಿದ್ದಂಥದ್ದು. ಯಾವ್ಯಾವ ಕಂಪನಿಗಳು, ಯಾವ್ಯಾವ IT ಕಂಪನಿಗಳಿತ್ತು, ಹಾರ್ಡ್ವೇರ್ ಕಂಪನಿಗಳಿತ್ತು, ಏನ್ ಕಂಪನಿಗಳಿತ್ತು, ಎಲ್ಲ ಕೂಡ ಇವತ್ತು ಬೆಂಗಳೂರಿನ ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಇವತ್ತು ಬೆಂಗಳೂರಿನಲ್ಲಿ ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ,
ಹಾಗೆ ಲಂಚ ಹೆಚ್ಚಿನ ಒಂದು ಇದರೊಳಗೆ ಮೊತ್ತದಲ್ಲಿ ಕೇಳ್ತಾ ಇದೆ ಸರ್ಕಾರ. तो ये परिस्थितियां हैं आपके सामने है और आपको मालूम है कि जब भ्रष्टाचार इतना बढ़ जाता है तो नेताओं का, सरकार के जो मंत्री हैं, इनका ध्यान होता है कि भाई कहां से हम अपनी लालच को पूरा करें और कहां से हम ये डील बनाए, वो डील बनाए ताकि हमारे और पैसे बढ़ जाए. उनका ध्यान आपके विकास में नहीं रहता, अपने काम पे नहीं रहता. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಬೇರೆ ಯಾವುದೇ ಯೋಚನೆ ಇರೋದಿಲ್ಲ. ಜನರಿಗೆ ಏನು ಒಳ್ಳೇದು ಮಾಡಬೇಕು, ನಿಮ್ಗೆ ಏನು ಸೌಕರ್ಯಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾರ ಗಮನ ಕೂಡ ಇರೋದಿಲ್ಲ. ಅವ್ರ ಗಮನ ಕೇವಲ ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ಲಂಚ ಬರುತ್ತೆ, ಯಾವ ಡೀಲ್ ಮಾಡಬಹುದು ಅನ್ನೋದ್ರ ಮೇಲೆ ಅವರ ಆದ್ಯತೆ ಇರುತ್ತೆ. तो आपने 3.5 सालों में इसका एक और नतीजा देखा होगा कि आपस में ये लोग लड़ते हैं. कोई सीएम बनना चाहता है तो कोई और सीएम बनना चाहता है, तो सीएम बदलते हैं. ठीक तरह से निर्णय लेने की क्षमता नहीं रहती सरकार में. मजबूत सरकार नहीं होती जो विकास के लिए निर्णय ले सकती है, जो आपके लिए ठोस कदम उठा सकती है. ಕಳೆದ 3 ವರ್ಷದಿಂದ ಸರ್ಕಾರ ಏನಿದೆ ಕೇವಲ ಒಳಜಗಳ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು, ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ಎಷ್ಟು ಹಣ ಮಾಡಬೇಕು, ಯಾರು ಎಷ್ಟು ಲಂಚ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇಟ್ಟಿದ್ದಾರೆ ಹೊರತು ನಿಮ್ಮ ಬಗ್ಗೆ ಯಾರಿಗೂ ಗಮನ ಇಲ್ಲ. सबसे बड़ा नतीजा ये है कि गवर्नेंस जीरो पे आ जाती है. गवर्नेंस ठीक ढंग से नहीं होती और पॉलिसीज जो नीतियां बननी होती है उसमें एक पैरालिसिस की तरह हो जाता है. ಸರ್ಕಾರದ ಆಡಳಿತ ಏನಿದೆ ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ಅದು ತಮ್ಮೆಲ್ಲ ಅನುಭವಕ್ಕೆ ಬಂದಿದೆ. और देखिए, प्रचार सब खत्म होने जा रहा है. आज सबने अपनी बात कह दी. हम लोगों ने बार बार कहा कि बीजेपी के नेताओं को, प्रधानमंत्री जी को, गृह मंत्री जी को, जितने भी बड़े मुख्यमंत्री सब जगह से आ रहे हैं, बार हमने उनसे कहा मुद्दे पे आओ, मुद्दे पे आओ, मुद्दे पे आओ, लेकिन एक भी बार मुद्दे पे नहीं आए. ಚುನಾವಣೆಯ ಕೊನೆಯ ದಿನ ಇವತ್ತು, ಪ್ರಚಾರದ ಕೊನೆಯ ದಿನ. ಬಹಳಷ್ಟು ಸಲ ನಾವು ಸರ್ಕಾರನ, ಪ್ರಧಾನಮಂತ್ರಿಗಳನ್ನ, ಗೃಹ ಮಂತ್ರಿಗಳನ್ನ ಎಲ್ಲರನ್ನೂ ಕರೆದ್ವಿ. ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ಚರ್ಚೆ ಮಾಡೋಣ ಬನ್ನಿ, ಚರ್ಚೆ ಮಾಡೋಣ ಬನ್ನಿ ಅಂತ. ಇದುವರೆಗೂ ಒಂದ್ ದಿವಸ ಕೂಡ ಅವರು ಚರ್ಚೆಗೆ ಬಂದಿಲ್ಲ. एक भी सभा में, एक भी प्रोग्राम में आपको ये नहीं बताया कि 3.5 सालों से इन्होंने कितने रोजगार बनाए हैं, कितने अस्पताल खोले हैं, कितनी नई शिक्षा के संस्थान बनाए हैं, कितनी महंगाई के लिए राहत दी है लोगों को, गरीबों के लिए कितने घर बनाए हैं. ये सब बातें एक भी बार नहीं की. सब फिल्म की बातें करते रहे. एक तरफ आपके जज्बातों को उभारने के लिए धर्म की बात, जाति की बात, कभी किसी का अपमान, कभी किसी और का अपमान, कभी प्रधानमंत्री जी ने आपको गालियों की लिस्ट सुना दी कि किसने उनको कितनी गाली दी है, लेकिन आपकी बात नहीं की. ಕಳೆದ 3 ವರ್ಷದಿಂದ ಯಾವ ಒಂದು ವಿಷಯವನ್ನು ಮಾತಾಡದೆ, ಬೆಲೆ ಏರಿಕೆ ಬಗ್ಗೆ ಮಾತಾಡದೆ, ಬೆಲೆ ಏರಿಕೆ ಬಗ್ಗೆ ಮಾತಾಡದೆ, ನಿರುದ್ಯೋಗದ ಬಗ್ಗೆ ಮಾತಾಡದೆ, ನಿಮ್ಗೆ ಕೊಡ್ತಕ್ಕಂತ ಏನೋ ಪರಿಹಾರ ಇದೆ ಅದ್ರ ಬಗ್ಗೆ ಮಾತಾಡದೆ, ಕೇವಲ ನಿಮ್ಮ ಭಾವನೆಗಳನ್ನ ಕೆರಳಿಸುವಂತ, ಧರ್ಮದ ಮಧ್ಯೆ ಸಂಘರ್ಷ ಮಾಡುವಂತ, ಅಥವಾ ಯಾವ ಲೀಡರ್ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅನ್ನೋದನ್ನ ಒಂದು ಪ್ರಧಾನಮಂತ್ರಿ ಏನ್ ಲಿಸ್ಟ್ ಅನ್ನ ಮಾಡಿದ್ರು ಅದನ್ನ ಹೇಳ್ಕೊಂಡು ನಿಮ್ಮ ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. हमने आपके सामने अपनी गारंटीज दी. हमारी गारंटीज क्या है? ये मेरी बहनें ऊपर खड़ी है. आपके लिए बस पास फ्री होगा, जहाँ भी जाना है. जो गरीब है उनको 2,000 रुपये प्रति माह दिया जाएगा ताकि महंगाई का सामना कर पाए. जो 2.5 लाख सरकारी पद खाली पड़े हैं उनको भरा जाएगा 1 साल के अंदर. ये हमारी गारंटी है. 100% विकास हमारी गारंटी है. युवा नीति बनेगी. जो नौजवान बेरोजगार है, जिसके पास ग्रेजुएशन का सर्टिफिकेट है, उसके लिए 3,000 रुपये प्रति माह सरकार देगी जब तक उसे नौकरी नहीं मिलेगी. और जिसके पास डिप्लोमा है उसे 1,500 रुपये प्रति माह मिलेंगे. हम चाहते हैं कि 10 लाख रोजगार कम से
कम 5 सालों में बने। हम चाहते हैं कि जिस तरह से बेंगलुरु आईटी और टेक में मजबूत है, उस तरह से छोटे जो शहर हैं आपके, जो बेंगलुरु जितने बड़े नहीं है लेकिन इससे मीडियम साइज के जो शहर हैं, उनमें भी टेक्नोलॉजी और आईटी को मजबूत करें ताकि वहां भी रोजगार बने। ನಮ್ಮ ಸೋದರಿಗಳೆಲ್ಲ ಏನಿದ್ದೀರಾ ಇಲ್ಲಿ ನಮಗೆಲ್ಲ ತಿಳಿದಾಗೆ ಬಸ್ ಪಾಸ್ ಅಲ್ಲ, ಬಸ್ ಪ್ರಯಾಣ ಇಡೀ ಕರ್ನಾಟಕದಲ್ಲಿ ಉಚಿತವಾಗಿ ಮಾಡಿದೀವಿ. ಹಾಗೆ ಪ್ರತಿಯೊಂದು ಮಹಿಳೆಗೂ 2,000 ರೂಪಾಯಿ ನಿಮ್ಮ ಅಕೌಂಟ್ ಬರೋ ರೀತಿಯಲ್ಲಿ ಮಾಡ್ತೀವಿ. ಹಾಗೆ ಯಾವ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಕ್ಕಂತ ಎಲ್ಲ ಪದವೀಧರರಿದ್ದಾರೆ ಅವ್ರಿಗೆಲ್ಲರೂ ಕೂಡ 3,000 ರೂಪಾಯಿ ಪ್ರತಿ ತಿಂಗಳು ಅನುದಾನ ಬರೋ ರೀತಿಯಲ್ಲಿ ಮಾಡ್ತಾ ಇದೀವಿ. ತಮಗೆಲ್ಲ ಗೊತ್ತಿದೆ, ಬೆಂಗಳೂರಿನಲ್ಲಿ ನಮ್ಮ ಕಲ್ಪನೆ ಏನಿದೆ, ನಮ್ಮ ಕನಸೇನಿದೆ, 10 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು. ಹಾಗೆ ಬೆಂಗಳೂರಿಗಿಂತ ಸೆಕೆಂಡ್ ಟೈರ್ 2 ಸಿಟೀಸ್ ಏನಿದೆ, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಇನ್ಯಾವ ಮೈಸೂರು ಇರ್ಬೋದು, ಇಂತಹ ಒಂದು ಸಿಟಿಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಲ್ಪನೆ. हम हर अलग विधानसभाओं में 10 करोड़ का फंड देना चाहते हैं ताकि नौजवान अगर स्टार्टअप करना चाहे शुरू तो उनको बड़ी विधानसभा से सहायता मिल सकती है. ಇವತ್ತಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ, ಯುವಕರು ವಿಶೇಷವಾಗಿ ಸ್ಟಾರ್ಟ್ಅಪ್ ಗಳನ್ನ ಮಾಡೋದಕ್ಕೆ ಬಹಳ ಆಸಕ್ತಿಯಿಂದ ಇದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ 10 ಕೋಟಿ ಅನುದಾನವನ್ನ ಕೇವಲ ಯುವಕರಿಗೆ ಸ್ಟಾರ್ಟ್ಅಪ್ ಗಳು ಯಾರು ಮಾಡಬೇಕಂತಾರೆ ಅವ್ರಿಗೆ ಕೊಟ್ಟು ಅಲ್ಲೇ ಆ ಸ್ಟಾರ್ಟ್ಅಪ್ಗೆ ಬೇಕಾದಂತ ಹಣವನ್ನ ಅದೇ ಅನುದಾನ ತಗೊಳ್ಳೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. जैसे बीदर से चामराजनगर तक एक पूरा इंफ्रास्ट्रक्चर का कॉरिडोर बनाएंगे और टाउनशिप बनाएंगे उस पूरी इंफ्रास्ट्रक्चर के आसपास, ताकि और भी उद्योग यहाँ पे बढ़ पाए और मजबूत बन पाए. इस तरह की पूरी योजना बनी है कि कर्नाटका में हम किस तरह से अगले 5 सालों में रोजगार बढ़ा पाए. जो महंगाई से आपको मुसीबतें का सामना करना पड़ता है, उनके लिए आपकी किस सहायता करेंगे, किस तरह से शिक्षा के लिए हम और काम करेंगे, ये सारा पूरा प्लान बनाया हुआ है और हमारे मैनिफेस्टो में भी है. ಕಾಂಗ್ರೆಸ್ ಪಕ್ಷ ಏನು ಒಂದು ಪ್ರಣಾಳಿಕೆ, ಒಂದು ರೋಡ್ ಮ್ಯಾಪ್ ಅನ್ನ ತಯಾರು ಮಾಡಿದೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಮಾಡಬೇಕು. ಅಲ್ಲಿಂದ ಬರ್ತಕ್ಕಂಥ ಎಲ್ಲ ಒಂದು ಉದ್ಯೋಗಗಳಿಗೂ ಉದ್ಯೋಗ ಸೃಷ್ಟಿ ಮಾಡೋ ರೀತಿಯಲ್ಲಿ, ಅಲ್ಲಿಂದ ಜನರಿಗೆ ಉದ್ಯೋಗ ಸೃಷ್ಟಿ ಆಗೋ ರೀತಿಯಲ್ಲಿ ನಾವೆಲ್ಲ ತಯಾರು ಮಾಡಿದ್ದೀವಿ. ಹಾಗೆ ಬೆಂಗಳೂರು ಇರ್ಬೋದು, ಬೇರೆ ಭಾಗದಲ್ಲಿರ್ಬೋದು, ಯಾವ ಯಾವ ಕಡೆ ನಿರುದ್ಯೋಗ ಸಮಸ್ಯೆ ಇದೆ, ಯಾವ ಯಾವ ಕಡೆ ಉದ್ಯೋಗ ಸೃಷ್ಟಿ ಮಾಡಬಹುದು, ಯಾವ ರೀತಿ ನಾವು ಜನರ ಬೆಲೆ ರೇಖೆಯನ್ನ ಕಡಿಮೆ ಮಾಡಬಹುದು, ಆ ತೊಂದರೆಯನ್ನ ನಾವೆಲ್ಲ ನೀಗಿಸಬಹುದು, ಅದಕ್ಕೆಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಒಂದು ರೋಡ್ ಮ್ಯಾಪ್ ಅನ್ನ ತಯಾರು ಮಾಡಿದ್ವಿ. ಮುಂದಿನ 5 ವರ್ಷಗಳಲ್ಲಿ ನಿಮ್ಗೆ ಆಗ್ತಕ್ಕಂಥ ಎಲ್ಲ ಅನುಕೂಲಗಳಿಗೂ ನಾವು ಒಂದು ರೀತಿಯಲ್ಲಿ ರೋಡ್ ಮ್ಯಾಪ್ ಅನ್ನು ತಯಾರು ಮಾಡಿ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ. जैसे मैंने कहा, सच्चाई आपके सामने है. अब आपको परख के देखना है, आपको अपनी समझदारी से, अपने विवेक से ये निर्णय लेना है कि आपको अगले 5 सालों के लिए कैसी सरकार चाहिए. ಕೊನೆಯ ದಿನ ಪ್ರಚಾರದ್ದು ಎಲ್ಲ ಸತ್ಯತೆ ನಿಮ್ಗೆ ಗೊತ್ತಿದೆ. ನಿಮ್ಮ ಕೈಯಲ್ಲಿ ನಿರ್ಧಾರ ತಗೊಳ್ಳುವಂತ ಶಕ್ತಿ ಇದೆ. ಮುಂದಿನ 5 ವರ್ಷಗಳ ಕಾಲ ಯಾವ ಸರ್ಕಾರ ಬೇಕು, ನಿಮಗೆ ಕೆಲಸ ಮಾಡ್ತಕ್ಕಂಥ ಅಭಿವೃದ್ಧಿ 100ಕ್ಕೆ 100 ಕೊಡ್ತಕ್ಕಂಥ ಸರ್ಕಾರ ಬೇಕಾ ಬೇಡ ಅನ್ನೋದು ನಿರ್ಧಾರ. बहुत बातें सुन ली सबकी, अब अपने अनुभव में चलोगे, अपना ध्यान अपने भविष्य से बिल्कुल मत हटाओ. यही मेरी सलाह है आपके लिए. ಈಗಾಗಲೇ ಬಹಳಷ್ಟು ಸಾಕಾಗಿದೆ ಜನರಿಗೆ. ಕೇಳಿ, ಅಪವಾದಗಳನ್ನ ಕೇಳಿ, ಬೇರೆ ಬೆಳೆದಿರ್ತಕ್ಕಂಥ ವಿಷಯಗಳನ್ನ ಕೇಳಿ, ಈಗ ಸಮಯ ಬಂದಿದೆ. ನಮ್ಮ ಕೈಯಲ್ಲಿ ನಮ್ಮ ಅಧಿಕಾರ ಇದೆ, ಅದು ಹಕ್ಕಿದೆ. ಚುನಾವಣೆಯಲ್ಲಿ ಮತದಾನ ಮಾಡುವಂತ ಸಮಯ ಬಂದಿದೆ. आपका भविष्य है, 5 साल आपके भविष्य को तय करेंगे. एकदम अपना ध्यान उस पर रखो, कौन क्या कह रहा है,
सबसे पहले सर्वोपरि पब्लिक को रखेगी और आपका आदर करेगी। ಈಗೆಲ್ಲ ಸಾಕಾಗಿದೆ, ಎಲ್ಲ ಮುಗಿದಿದೆ, ಪ್ರಚಾರ ಮುಗಿದಿದೆ. ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಶಕ್ತಿ ಇದೆ. ಇನ್ನು ಮುಂದಿನ 5 ವರ್ಷಗಳ ಕಾಲ ಯಾವ ಅಭಿವೃದ್ಧಿ ಆಗ್ಬೇಕು, ನಿಮ್ಗೆ ನಿಜವಾಗ್ಲೂ ಅಭಿವೃದ್ಧಿ ಮಾಡ್ಕೊಡ್ತಕ್ಕಂಥದ್ದು ಯಾವ ಪಕ್ಷ ನಿಮ್ಮ ದಿಕ್ ತಪ್ಪಿಸುತ್ತೆ, ಯಾವ ಪಕ್ಷ ನಿಮ್ಮ ಭಾವನೆಗಳನ್ನ ಕೆರಳಿಸುತ್ತೆ, ಇದೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದು ನಿಮ್ ಕೈಲಿರ್ತಕ್ಕಂಥ ನಿಮ್ಮ ಬುದ್ಧಿ ಉಪಯೋಗಿಸಿ ಮತದಾನ ಮಾಡ್ತಕ್ಕಂಥದ್ದು ನಿಮ್ಮ ಹಕ್ಕು, ನಿಮ್ಮ ಶಕ್ತಿ. ಈಗಾಗಲೇ ಸಾಕಾಗಿದೆ, ನೀವು ಒಳ್ಳೆಯ ಒಂದು ನಿರ್ಧಾರ ತಗೊಳ್ಳುವಂತ ಸಮಯ ಬಂದಿದೆ. ಭ್ರಷ್ಟ